ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳು ಇಲ್ಲದ ಕಾರಣ ಜಿಲ್ಲಾಧಿಕಾರಿಗಳೇ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಬಜೆಟ್ ಮಂಡಿಸಿದ್ದಾರೆ. ನಗರಸಭೆ ಕಟ್ಟಡದ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ 2024-25ನೇ ಸಾಲಿನ ಸುಮಾರು 125.41 ಕೋಟಿ ರೂಪಾಯಿ ಗಾತ್ರದ ಅಂದಾಜು ಆಯವ್ಯಯ ಮಂಡಿಸಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ನಗರಸಭೆಯ ನಿರೀಕ್ಷಿತ ಆದಾಯ 125.41 ಕೋಟಿಯಾಗಿದ್ದು, ನಿರೀಕ್ಷಿತ ಖರ್ಚು 122.56 ಕೋಟಿ ರೂಪಾಯಿಗಳಾಗಿದೆ. ಇನ್ನು 2.84 ಕೋಟಿ ನಿರೀಕ್ಷಿತ ಉಳಿತಾಯವಾಗಿದೆ ಎಂದು ಲೆಕ್ಕ ತೋರಿಸಿ ಬಜೆಟ್ ಮಂಡನೆ ಮಾಡಿಸಿದರು. ಈ ವೇಳೆ ನಗರಸಭೆ ಸದಸ್ಯರು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ನಗರದಲ್ಲಿ 4 ರಸ್ತೆಗಳಲ್ಲಿ ಸ್ವಾಗತ ಕಮಾನುಗಳನ್ನು ನಿರ್ಮಿಸಬೇಕು, ಸಂತೆ ಮಾರುಕಟ್ಟೆಯಲ್ಲಿರುವ ಖಾಲಿ ಇರುವ ನಗರಸಭೆಯ ಮಳಿಗೆಗಳನ್ನು ತುಂಬಿಸುವಂತೆ ಆಗ್ರಹಿಸಿದರು. ಅಷ್ಟೇ ಅಲ್ಲದೆ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ರೂಪಿಸುವಂತೆ ಜಿಲ್ಲಾಧಿಕಾರಿ ಹಾಗೂ ನಗರಸಭೆಯ ಆಡಳಿತಾಧಿಕಾರಿ ಪಿಎನ್ ರವೀಂದ್ರ ಅವರಿಗೆ ಮನವಿ ಮಾಡಿದರು. ನಾವು ಕರೆದಂಥ ಸಭೆಗೆ ತಮಗೆಲ್ಲ ಮತ್ತೆ ಮನವಿ ಮಾಡ್ಕೊಳ್ತೀನಿ. ಚಿಕ್ಕಬಳ್ಳಾಪುರ ನಗರ ಕೇಂದ್ರೀಕರಣ ಆಗಿದೆ, ಕೇಂದ್ರ ಜಿಲ್ಲಾ ಕೇಂದ್ರ ಆಗಿದೆ. 4 ಕಡೆ ಏನು ವೆಲ್ಕಮ್ ಬೋರ್ಡ್ಸ್ನ ನಾವು ದಯವಿಟ್ಟು ಎಲ್ಲ ಅಲೋಕೇಶನ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಕೇಂದ್ರ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಹಿಂದೆ ನಾವು ಮಾಡಿದ್ರಿ, ತದನಂತರ ತಮ್ಮೆಲ್ಲ ಗೊತ್ತಿದೆ ಅದೇನಾಗಿದೆ ಅಂದ್ಬಿಟ್ಟು ಏನು ಮಾಡ್ತಿರೋ ಗೊತ್ತಿಲ್ಲ ಸರ್. ದಯವಿಟ್ಟು ಚಿಕ್ಕಬಳ್ಳಾಪುರಕ್ಕೆ 4 ದ್ವಾರಗಳಿಗೆ 4 ವೆಲ್ಕಮ್ ಬೋರ್ಡ್ ಹಾಕಲೇಬೇಕು. ಇದರ ಅಲೋಕೇಶನ್ ಮಾಡ್ಕೊಂಡು ಸರ್. ತದನಂತರ ಏನು ಇವತ್ತು ಶನಿವಾರ ದೇವಸ್ಥಾನದಿಂದ ಹಿಡಿದು ಅಲ್ಲಿಗೂ ಗೇಟ್ವರೆಗೂ ಸಿಂಗಲ್ ರೋಡ್ ಇದೆ. ಇವತ್ತು ಭಾಳಷ್ಟು ಟ್ರಾಫಿಕ್ ಆಗ್ತಾಯಿದೆ. ಅಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳು ಇದೆ, ಕಾಂಪ್ಲೆಕ್ಸ್ಗಳಾಗ್ತಾಯಿದೆ, ಮತ್ತು ಕಲ್ಯಾಣ ಮಂಟಪಗಳಿದೆ, ಕಾಲೇಜ್ ಇದೆ, ಹೂನ್ ಮಾರ್ಕೆಟು ಅದೇ ರೋಡಲ್ಲಿ ಬರುತ್ತೆ. ದಯವಿಟ್ಟು ಅದಕ್ಕೆ ತಾವು ಏನು ಅಗಲೀಕರಣ ಮಾಡಿ ಡಿವೈಡರ್ ಮಾಡಿ ಸ್ವಲ್ಪ ಲೈಟಿಂಗ್ ಹಾಕ್ಕೊಳ್ಬೇಕು ತಮ್ಮಲ್ಲಿ ಮನವಿ ಮಾಡ್ಕೊತಾಯಿದ್ದೀನಿ. ಅದನ್ನು ಅಲೋಕೇಶನ್ ಮಾಡ್ಕೊಂಡು, ಯಾಕಂದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ನಗರ ದೊಡ್ಡದಾಗ್ತಿರೋದ್ರ ರೀತಿಯಲ್ಲಿ ಅದನ್ನು ಇವತ್ತು ನಾವು ಅಲೋಕೇಶನ್ ಮಾಡ್ಕೊಬೇಕು. ಅಂಗಡಿಗಳು ಇವತ್ತು ಕೂಡ ಖಾಲಿಯಾಗಿದ್ದಾವೆ. ಅದನ್ನ ತಗೊಳ್ಳೋ ನಿಟ್ಟಿನಲ್ಲಿ, ಅದು ಜನರಿಗೆ ವಿನಿಯೋಗ ಆಗೋ ನಿಟ್ಟಿನಲ್ಲಿ ದಯವಿಟ್ಟು ಕೂಡ ಅದು ಕಾರ್ಯರೂಪಕ್ಕೆ ಬರಬೇಕು. ಈಗಾಗಲೇ ನಾವು ಸಂತೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಅಂಗಡಿಗಳು ಖಾಲಿ ಇದ್ದಾವೆ. ಮತ್ತೆ ಇಲ್ಲೂ ಕೂಡ ನಮ್ಮ ನಗರಸಭೆ ಹಿಂದೆ ಇಲ್ಲೂ ಕೂಡ ಅಲ್ಲೂ ಖಾಲಿ ಇದ್ದಾವೆ. ದಯವಿಟ್ಟು ಕೂಡ ಅವು ಕಾರ್ಯಕರ್ತಕ್ಕೆ ಬರೋದಕ್ಕೆ ತಾವು ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ಮುಖ್ಯವಾಗಿ ಇವತ್ತು ಏನು 9ನೇ ಒಂದು ಏನು ಖಾಸಗಿ ಬಸ್ ನಿಲ್ದಾಣಗಳಲ್ಲಿ ಬಸ್ಸು, ಟೆಂಪೋ ಮತ್ತು ಆಟೋ, ಮಿನಿ ಆಟೋ, ಜಿಪ್ಸಿ ಈ ಇದ್ರ ಬಗ್ಗೆ ಸಾರ್ವಜನಿಕ ಶೌಚಾಲಯ ಅಂತೇಳಿ ವರ್ಷದಲ್ಲಿ 7 ಲಕ್ಷ ಅಂತ ಹೇಳ್ಬಿಟ್ಟು ನಿಗದಿ ಮಾಡಿದ್ದೀರ. ರೈತರು ಕೂಡ ಇದನ್ನ ತಾವು ಇನ್ನೂ ಹೆಚ್ಚಿನ ಹಣವನ್ನು ತಾವು ವಿನಿಯೋಗ ಮಾಡಬೇಕು ಅದಕ್ಕೆ ಅಂತ ಬಿಟ್ಟು ಹೇಳ್ತೀನಿ. ಯಾಕೆಂದ್ರೆ ಇವತ್ತು ನಾವು ನಗರಸಭೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ಶೌಚಾಲಯಗಳ ಕೊರತೆ ಸಾಕಷ್ಟು ಕಾಡ್ತಾ ಇದೆ. ತಾವು ನೋಡ್ಬೋದು, ಇಲ್ಲಿ ನಮ್ಮ ಜಿಲ್ಲಾ ನಮ್ಮ ಒಂದು ಸರ್ಕಾರಿ ಬಸ್ ನಿಲ್ದಾಣ ಇದೆಯಲ್ಲ, ಅಲ್ಲೊಂದು ಬಿಟ್ರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸೂಚನೆಯಂತೆ ಡೆಲ್ಟ್ ಯೋಜನೆ ಅಡಿಯಲ್ಲಿ ನಗರದ ಪ್ರಮುಖ ರಸ್ತೆಗಳು ಹಾಗೂ ವೃತ್ತಗಳನ್ನು ಅಭಿವೃದ್ಧಿಪಡಿಸುವುದು ಹಾಗೂ ಫುಟ್ಪಾತ್ಗಳನ್ನು ನಿರ್ಮಾಣ ಮಾಡಲು 12 ಕೋಟಿ ರೂಪಾಯಿ ಅನುದಾನ ನಿರೀಕ್ಷೆ ಇಟ್ಟುಕೊಂಡಿರುವುದಾಗಿ ಆಡಳಿತಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದರು. ಅದರಲ್ಲಿ ದೊಡ್ಡಬಳ್ಳಾಪುರ ನಗರಸಭೆ ಮತ್ತು ಚಿಕ್ಕಬಳ್ಳಾಪುರ ನಗರಸಭೆ ಇವೆರಡಕ್ಕೂ ಕೂಡ ನೀರಿನ ಹಂಚಿಕೆ. ಹಾಗಾಗಿ ಚಿಕ್ಕಬಳ್ಳಾಪುರ ನಗರಸಭೆಗೆ ಏನು ಹಂಚಿಕೆಯಾಗಿರ್ತಕ್ಕಂಥ ನೀರಿನ ಇದೆ ಮತ್ತು ಎನ್ರೂಟ್ ವಿಲೇಜಸ್ ಕೂಡ ಅದರಲ್ಲಿ ಸೇರ್ಕೊಂಡಿದ್ದಾರೆ. ಹಾಗಾಗಿ ಇದನ್ನು ನಾವು ಜಕ್ಕಲಮಡಗು ನೀರು ಹಂಚಿಕೆಯ ಸಂಬಂಧ ನಾವೊಂದು ಸಭೆಯನ್ನು ಕೂಡ ಮಾಡಿದ್ದೀವಿ. ಅದರಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ದೊಡ್ಡಬಳ್ಳಾಪುರದ ಕ್ಷೇತ್ರದ ಶಾಸಕರು, ಜಿಲ್ಲಾಧಿಕಾರಿಗಳಾಗಿ ನಾವು ಮತ್ತು ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ಕೂಡ ಇದರಲ್ಲಿ ನಾವು ಚರ್ಚೆ ಮಾಡಿದಂಥ ಕಾಲಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ನಿರ್ದೇಶನವನ್ನು ನಮಗೆ ಕೊಟ್ಟಿದ್ದಾರೆ. ಏನು ನೀರು ಸಂಗ್ರಹಣೆ ಆಗ್ತಕ್ಕಂಥ ಜಾಗ ಇದೆ ಅದು ಹೂಳಿನಿಂದ ತುಂಬಿರೋದ್ರಿಂದ ಆ ಒಂದು ಹೂಳನ್ನ ಎತ್ತಲಿಕ್ಕೆ ಒಂದು ಆಕ್ಷನ್ ಪ್ಲಾನ್ ಅನ್ನ ಮಾಡಿ ಅಂತಲೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದನೇದು. ಎರಡನೇದು, ಆ ಜಕ್ಕಲಮಡಗು ಜಲಾಶಯಕ್ಕೆ ಹರಿದು ಬರ್ತಕ್ಕಂಥ ಫೀಡರ್ ಚಾನಲ್ಸ್ ಏನೇನಿದಾವಲ್ಲ ಅದನ್ನು ಕೂಡ ಕ್ಲೀನ್ ಅಪ್ ಆಗಬೇಕು. ಯಾಕೆಂದ್ರೆ ಅದು ನೀರು ಬರಬೇಕಾದ್ರೆ ಅದರೊಡನೆ ಈ ಸಾಯಿಲ್ನು ಕೂಡ ಒತ್ಕೊಂಡ್ ಬರುತ್ತೆ. ಅದು ಬಂದು ಜಲಾಶಯದಲ್ಲಿ ತುಂಬಿಕೊಳ್ತಾ ಹೋದ್ರೆ ನಮ್ಮ ಕೆಪಾಸಿಟಿ ಏನಾಗುತ್ತೆ, ರಿಸರ್ವಾಯರ್ದು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಇವೆರಡೂ ವಿಷಯಗಳನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಆಲ್ರೆಡಿ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ.
ಸಂಬಂಧಪಟ್ಟಂತಹ ಸಣ್ಣ ನೀರಾವರಿ ಇಲಾಖೆಯವರಿಗೆ ಅಧಿಕಾರಿಗಳಿಗೂ ಕೂಡ ನಿರ್ದೇಶನ ನೀಡಿದ್ದಾರೆ. ನಮ್ಮ ಯಾವುದು ಅರ್ಬನ್ ವಾಟರ್ ಸಪ್ಲೈ ಏನು ಬೋರ್ಡ್ ಇದೆ, ನಗರ ಸರಬರಾಜು ಮಂಡಳಿ ಮತ್ತು ಚರಂಡಿ ಮಂಡಳಿ, ಅದಕ್ಕೂ ಕೂಡ ನಿರ್ದೇಶನ ಕೊಟ್ಟಿದ್ದಾರೆ. PDDUDC ಅವ್ರಿಗೂ ಕೂಡ ಈಗ ಆಲ್ರೆಡಿ ಇದನ್ನು ನಿರ್ದೇಶನ ಕೊಟ್ಟಿರೋದ್ರಿಂದ ನಾವು ಹೇಳಿದಂಥ ಒಂದು ಪಾಯಿಂಟ್ ನಿಜ. ಏಕೆಂದರೆ ನಾವು ಫ್ಯೂಚರಲ್ಲಿ ನಗರ ಬೆಳೀತಾ ಇದೆ, ನೀರು ಹಂಚಿಕೆಯಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಹಂಚಿಕೆಯಾಗಿರ್ತಕ್ಕಂಥ ನೀರನ್ನೇ ನಾವು ಸದ್ಬಳಕೆ ಮಾಡ್ಕೊಬೇಕು. ಹಾಗಾಗಿ ಆ ಉಳಿತಂಥ ಕಾರ್ಯಕ್ರಮಕ್ಕೆ ಈಗ ಆಲ್ರೆಡಿ ಸರ್ಕಾರದ ಲೆವೆಲಲ್ಲಿ ಚಿಂತನೆ ನಡೆದಿದೆ. ಅದನ್ನು ಈ ಅನುದಾನ ಏನು ಒದಗಿಸಬೇಕಾಗುತ್ತೆ, ನಾವು ಅದನ್ನು ಆಕ್ಷನ್ ಪ್ಲ್ಯಾನ್ ಮಾಡಿ ನಾವು ಸರ್ಕಾರಕ್ಕೆ ಒದಗಿಸಿದ್ರೆ ಸರ್ಕಾರದಿಂದ ಅದನ್ನು ತರತಕ್ಕಂಥ ಒಂದು ಭರವಸೆಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿ. ಈ ವೇಳೆ ನಗರಸಭೆ ಆಯುಕ್ತ ಮಂಜುನಾಥ್, ನಗರಸಭೆ ಸದಸ್ಯ, ನಗರಸಭೆ ಸಿಬ್ಬಂದಿ ವರ್ಗ ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.